ಈಗ ನಾವು ಶಿವನ ತ್ರಿವೇಣಿ ಸಂಗಮವನ್ನು ದರ್ಶನ ಮಾಡೋಣ. ಇದು ಪ್ರಪ್ರಥಮ ಬಾರಿಗೆ ಕರಡಿಕಲ್ ಅಂದ್ರೆ ಗವಿಸಿದ್ದೇಶ್ವರ ಬೆಟ್ಟ. ಈ ಬೆಟ್ಟದಲ್ಲಿ ಸಿದ್ಧಲಿಂಗೇಶ್ವರ ಸ್ವಾಮಿ ಹಾಗೂ ಶ್ರೀ ಈಶ್ವರ ಬಸವೇಶ್ವರ ದರ್ಶನ ಮಾಡಿಕೊಂಡು ಮುಂದೆ ಹೋಗೋಣ ಬನ್ನಿ. ದಾವಣಗೆರೆಯಿಂದ ಹೊನ್ನಾಳಿ ಮಾರ್ಗವಾಗಿ ಗವಿಸಿದ್ದೇಶ್ವರ ಬೆಟ್ಟಕ್ಕೆ ಹೋಗಲು 56 ಕಿಲೋಮೀಟರ್ ಆಗುತ್ತದೆ. ಪ್ರಥಮ ಬಾರಿಗೆ ಬಸವೇಶ್ವರ ಸ್ವಾಮಿ ಸಿಗುತ್ತೆ. ಆಮೇಲೆ ನಂತರ ಬಸವೇಶ್ವರ ಈಶ್ವರ ನಿಮಗೆ ದರ್ಶನವಾಗುತ್ತೆ. ಇದನ್ನು ದರ್ಶನ ಮಾಡಿಕೊಂಡು ಮುಂದೆ ಹೋದರೆ 108 ಲಿಂಗ ಸ್ಥಾಪನೆ ಮಾಡಿರ್ತಾರೆ, ಈಶ್ವರಲಿಂಗ ಸ್ಥಾಪನೆ ಮಾಡಿರ್ತಾರೆ. ಅದು ಕೂಡ ನಮಗೆ ದರ್ಶನ ಆಗುತ್ತೆ. ಬನ್ನಿ ವೀಕ್ಷಕರೇ. ಇಲ್ಲಿದೆ ನೋಡಿ ವೀಕ್ಷಕರೇ, 108 ಲಿಂಗ ಸ್ಥಾಪನೆ ಮಾಡಿರ್ತಕ್ಕಂಥ ಈಶ್ವರ ದರ್ಶನ ಮಾಡೋಣ. ಇಲ್ಲಿಗೆ ಬಂದಿರತಕ್ಕಂಥ ಭಕ್ತಾದಿಗಳು, ನಮ್ಮ ಬಂಧು ಬಳಗದವರು ಕೂಡ ಇಲ್ಲಿ ದರ್ಶನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ಲಿಂಗಗಳಿಗೆ 108 ಲಿಂಗಗಳಿವೆ. 108 ಕೂಡ ಲಿಂಗಗಳಿಗೆ ಹೆಸರಿದೆ. ಇದನ್ನು ನೋಡಿಕೊಂಡು ಭಕ್ತಿಯಿಂದ ನಾವು ಬೇಡಿಕೊಂಡರೆ ನಮಗೆ ಬರುವ ಭಾಗ್ಯಗಳು ಲಭಿಸುತ್ತವೆ. ಈಗ ನಾವು 108 ಲಿಂಗಗಳನ್ನು ದರ್ಶನ ಮಾಡಿಕೊಂಡು ನಾವು ಮುಂದೆ ಸಿದ್ಧಲಿಂಗೇಶ್ವರ ಸ್ವಾಮಿ ದರ್ಶನಕ್ಕೆ ಹೋಗುತ್ತಿದ್ದೇವೆ. ಸ್ನೇಹಿತರೆ, ತ್ರಿವೇಣಿ ಶಿವ ಸಂಗಮ ಅಂತಂದರೆ ನಾವು ಇಲ್ಲಿ 3 ಸ್ಥಳದಲ್ಲಿ ನಿಮಗೆ ಶಿವನ ದರ್ಶನ ಮಾಡಿಸ್ತೇವೆ. ಆದ್ದರಿಂದ ನಾನು ತ್ರಿವೇಣಿ ಸಂಗಮ ಎಂದು ಇದಕ್ಕೆ ಈ ನನ್ನ ಪ್ರೋಗ್ರಾಮಿಗೆ ಹೆಸರಿಟ್ಟಿದ್ದೇನೆ. ಬನ್ನಿ ಗೆಳೆಯರೆ, ಮುಂದೆ ಸಾಗೋಣ. ತ್ರಿವೇಣಿ ಸಂಗಮ ಅಂದರೆ ಮೊದಲನೇ ಹಾಗೆ ಗವಿಸಿದ್ದೇಶ್ವರ ಬೆಟ್ಟ, ಎರಡನೇದಾಗಿ ತೀರ್ಥರಾಮೇಶ್ವರ ಪುಣ್ಯಕ್ಷೇತ್ರ, ಮೂರನೇದಾಗಿ ಗುಳಿಗುಳಿ ಶಂಕರ. ಈಗ ನೋಡಿ ವೀಕ್ಷಕರೇ, ಗವಿಸಿದ್ದೇಶ್ವರ ಬೆಟ್ಟದ ಹೊರಾಂಗಣ ಚಿತ್ರಣವನ್ನು ಮಾಡಿದ್ದೇವೆ. ಹೊರಗಿನ ಒಂದು ಪಕ್ಷಿ ನೋಟ. ಬನ್ನಿ ಮುಂದೆ ಹೋಗೋಣ. ವೀಕ್ಷಕರೇ, ಇದೇ ನೋಡಿ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಗವಿಸಿದ್ದೇಶ್ವರ ಮಠಕ್ಕೆ ಬಂದಿರತಕ್ಕಂಥ ಭಕ್ತರು ಈ ಸಿದ್ಧಲಿಂಗೇಶ್ವರ ದರ್ಶನ ಮಾಡಿಕೊಂಡೇ ಮುಂದೆ ಹೋಗಬೇಕು. ಬನ್ನಿ ವೀಕ್ಷಕರೇ, ಮುಂದೆ ಹೋಗೋಣ. ಈಗ ಸಿದ್ಧಲಿಂಗೇಶ್ವರ ಸ್ವಾಮಿ ದರ್ಶನವನ್ನು ಮಾಡಿಕೊಂಡು ಕೆಳಗೆ ಈಗ ಸಿದ್ದೇಶ್ವರ ಮತ್ತು ನಾಗೇಶ್ವರ ದೇವಸ್ಥಾನ ಇದೆ, ಅದನ್ನು ದರ್ಶನ ಮಾಡೋಣ ಬನ್ನಿ. ಗವಿಸಿದ್ದೇಶ್ವರ ಮಠವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಶಿವಶರಣರು ಶ್ರೀ ಸಿದ್ದಪ್ಪನವರು. ಇವರ ಮೂರ್ತಿಯನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಈಗ ಗವಿಸಿದ್ದೇಶ್ವರ ಮಠದ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಮುಂದೆ ಹೋಗೋಣ ಬನ್ನಿ. ಮುಂದಿನ ಪಯಣ ಶ್ರೀ ತೀರ್ಥರಾಮೇಶ್ವರ ಪುಣ್ಯಕ್ಷೇತ್ರಕ್ಕೆ. ಗವಿಸಿದ್ದೇಶ್ವರ ಬೆಟ್ಟದಿಂದ ತೀರ್ಥರಾಮೇಶ್ವರ ಪುಣ್ಯಕ್ಷೇತ್ರಕ್ಕೆ 11 ಕಿಲೋಮೀಟರ್ ಆಗುತ್ತದೆ. ಮುಂದೆ ನಿಮಗೆ ಮಲ್ಲಿಗೇನಹಳ್ಳಿ ಆಂಜನೇಯ ಸ್ವಾಮಿ ದರ್ಶನ ಆಗುತ್ತದೆ.
ಇದೇ ನೋಡಿ ವೀಕ್ಷಕರೇ, ಮಲ್ಲಿಗೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಈಗ ನಾವು ಮಲ್ಲಿಗೇನಹಳ್ಳಿಯಿಂದ ಮುಂದೆ ಸಾಗಿ ಬೆಳಗುತ್ತಿ ಮಾರ್ಗವಾಗಿ ಹೋದರೆ ತೀರ್ಥರಾಮೇಶ್ವರ ಪುಣ್ಯಕ್ಷೇತ್ರ ಸಿಗುತ್ತದೆ. ಬನ್ನಿ ಹೋಗೋಣ. ಸರಾಸರಿ ಕಿಲೋಮೀಟರ್ 47 ಕಿಲೋಮೀಟರ್ ಶ್ರಮಿಸಿದರೆ ನಮಗೆ ಸಿಗುವುದು ತೀರ್ಥರಾಮೇಶ್ವರ ಪುಣ್ಯಕ್ಷೇತ್ರ. ಇಲ್ಲಿ ಮಲೆನಾಡಿನ ದೃಶ್ಯ ಥರನೇ ಕಾಣುತ್ತೆ ನಿಮಗೆ. ಸೇಮ್ ಮಲೆನಾಡಿಗೆ ಬಂದಿದ್ದೀವೇನೋ ಅನಿಸುತ್ತೆ ಇಲ್ಲಿ. ಆ ಥರ ಇಲ್ಲಿ ನಮಗೆ ದೃಶ್ಯ ಕಾಣುತ್ತೆ, ಗೋಚರವಾಗ್ತದೆ. ಬನ್ನಿ ಹೋಗೋಣ. ಹೀಗೆ ನೋಡಿ ವೀಕ್ಷಕರೇ, ಪ್ರಥಮ ಬಾರಿಗೆ ಇಲ್ಲಿ ನಾಗೇಶ್ವರ ದರ್ಶನ ಮಾಡಿಕೊಂಡು ಆಮೇಲೆ ನಾವು ಗಂಗಾ ಸ್ನಾನವನ್ನು, ಗಂಗಾ ತೀರ್ಥವನ್ನು ತೆಗೆದುಕೊಂಡು, ಈ ತೋರಿಸ್ತಕ್ಕಂಥ ದೃಶ್ಯದಲ್ಲಿ ಗಂಗಾ ತೀರ್ಥವನ್ನು ತೆಗೆದುಕೊಂಡು ಯಾವುದೇ ಕಾಯಿಲೆ, ಕಸಲೆ, ಚರ್ಮವ್ಯಾಧಿ, ಮಗದೊಂದು ಯಾವುದೇ ಕಾಲಿದ್ದರೆ ಈ ತೀರ್ಥನ ಪ್ರೋಕ್ಷಣೆ ಮಾಡಿಕೊಂಡು ಈ ತೀರ್ಥನ ಸೇವನೆ ಮಾಡಿದರೆ ನಮಗೆ ಎಲ್ಲ ರೋಗಗಳು ವಾಸಿಯಾಗ್ತದಂಥ ಪುರಾತನ ಕಾಲದಿಂದಲೂ ಇಲ್ಲಿ ನಂಬಿಕೊಂಡು ಬಂದಿದ್ದಾರೆ. ಅದೇ ರೀತಿ ಭಕ್ತಾದಿಗಳು ಕೂಡ ಇಲ್ಲಿ ಎಲ್ಲವೂ ಅದೇ ರೀತಿ ನಡ್ಕೊಂಡು ಹೋಗ್ತಿದ್ದಾರೆ. ಇದು ಬ್ರಹ್ಮದೇವರ ದೇವಸ್ಥಾನ. ಇಲ್ಲಿ ಬ್ರಹ್ಮದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮೊದಲಿಗೆ ಇಲ್ಲಿ ಬ್ರಹ್ಮದೇವರನ್ನು ದರ್ಶನ ಮಾಡಿಕೊಂಡು ಮುಂದೆ ಸಾಗಬೇಕು. ಇಲ್ಲಿ ಕರ್ನಾಟಕದಲ್ಲಿ ಬ್ರಹ್ಮದೇವರು ನನಗನ್ನಿಸಿದ ಮಟ್ಟಿಗೆ ಈ ಕ್ಷೇತ್ರದಲ್ಲಿ ಬಿಟ್ಟರೆ ಬೇರೆ ಕರ್ನಾಟಕದಲ್ಲಿ ಯಾವ ರೀತಿ ನನಗಿದೆ ಗೊತ್ತಿಲ್ಲ. ಇಲ್ಲಿ ಮಾತ್ರ ಬ್ರಹ್ಮದೇವರು ಇದೆ. ಬನ್ನಿ, ಈಗ ಸಾಕ್ಷಾತ್ ದಕ್ಷಿಣ ಕಾಶಿ ಈಶ್ವರನೇ ಇಲ್ಲಿ ನೆಲೆಸಿದ್ದಾರೆ. ಇದನ್ನು ದಕ್ಷಿಣ ಕಾಶಿ ತೀರ್ಥವೆಂದು ಕರೀತಾರೆ, ದಕ್ಷಿಣ ಕಾಶಿ ಈಶ್ವರನೆಂದು ಕರೀತಾರೆ, ದಕ್ಷಿಣ ಕಾಶಿ ಪರಮಾತ್ಮ ಈಶ್ವರ ಇವರೇ ಅಂತಿದ್ದಾರೆ. ವೀಕ್ಷಕರೇ, ದರ್ಶನ ಮಾಡಿಬಿಡಿ. ವೀಕ್ಷಕರೇ, ತೀರ್ಥರಾಮೇಶ್ವರ ಪುಣ್ಯಕ್ಷೇತ್ರ ಹೊರಾಂಗಣ ಚಿತ್ರ ಇದು, ನೋಡ್ಕೊಳ್ಳಿ. ಬನ್ನಿ ಮುಂದೆ ಹೋಗೋಣ. ಈಗ ನಮ್ಮ ಪಯಣ ಶಂಕರೇಶ್ವರ ಪುಣ್ಯಕ್ಷೇತ್ರಕ್ಕೆ, ಅರ್ಥಾತ್ ಗುಳಿಗುಳಿ ಶಂಕರಿ. ಬನ್ನಿ ಮುಂದೆ ಹೋಗೋಣ. ತೀರ್ಥರಾಮೇಶ್ವರ ಪುಣ್ಯಕ್ಷೇತ್ರದಿಂದ ಸುಮಾರು 47 ಕಿಲೋಮೀಟರ್ ಕ್ಷಮಿಸಿದರೆ ಶಂಕರೇಶ್ವರ ಪುಣ್ಯಕ್ಷೇತ್ರ ನಮಗೆ ಆಗುತ್ತದೆ. ಇದೇ ನೋಡಿ ಸ್ವಾಮಿ ಗುಳಿಗುಳಿ ಶಂಕರೇಶ್ವರ ದೇವಸ್ಥಾನ. ವೀಕ್ಷಕರೇ, ಇಲ್ಲಿ ಕಾಣ್ತಕ್ಕಂಥ ದೃಶ್ಯ ಪುಷ್ಕರಣಿ. ಇದೇ ಗುಳಿಗುಳಿ ಶಂಕರಿಯ ಪುಷ್ಕರಣಿ. ಈ ಪುಷ್ಕರಣಿಯ ಕಾರ್ಯಕ್ರಮವೇನೆಂದರೆ, ನೀವು ಮೊದಲಿಗೆ 20 ರೂಪಾಯಿಗಳನ್ನು ಕೊಟ್ಟು ಬಿಲ್ಲುಪತ್ರೆಯನ್ನು ತೆಗೆದುಕೊಂಡು ಬರಬೇಕು. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಆಕಾಂಕ್ಷೆಗಳನ್ನು ಇಲ್ಲಿ ಹೇಳಿಕೊಂಡು ಬಿಲ್ಲುಪತ್ರೆಯನ್ನು ಬಿಡಬೇಕು. ಅದು ಬಿಲ್ಲುಪತ್ರೆಯು ಮುಳುಗಿ ಮತ್ತೆ ಮೇಲಕ್ಕೆ ಬಂದು ನಿಮಗೆ ದರ್ಶನ ಕೊಡಬೇಕು. ಆಮೇಲೆ ನಿಮ್ಮ ಕೆಲಸಗಳು ಈಡೇರುತ್ತವೆ ಎಂದು ನಂಬಿಕೆ ಇಲ್ಲಿ ಪ್ರತೀತವಾಗಿದೆ. ಇಲ್ಲಿ ಭಕ್ತರು ಕೂಡ ಎಲ್ಲರೂ ಬಿಲ್ಲುಪತ್ರೆ ಬಿಟ್ಟು ನನ್ನ ಕೆಲಸ ಆಗುತ್ತೋ ಅಂತ ನೋಡಿಕೊಂಡು ನಂದು ತೇಲುತ್ತೋ ಅಂತ ನೋಡ್ತಾ ಇದ್ದಾರೆ. ನೋಡಿ, ಇದೇ ಬಿಲ್ಲುಪತ್ರೆ ಈ ಥರ ತೇಲಬೇಕು. ಭಕ್ತರು ಬಿಲ್ಲುಪತ್ರೆಯನ್ನು ತಂದು ನೀರೊಳಗೆ ಬಿಟ್ಟಿರ್ತಾರೆ. ನೀರೊಳಗೆ ಅಂದರೆ ಪುಷ್ಕರಣಿಯಲ್ಲಿ. ಆ ಪುಷ್ಕರಣಿಯಲ್ಲಿ ತೇಲ್ತಕ್ಕಂಥ ಬಿಲ್ಲುಪತ್ರೆಯನ್ನು ತಂದು ಈಶ್ವರನ ಪೀಠದ ಮೇಲಿಟ್ಟು ಜಲಾಭಿಷೇಕವನ್ನು ಮಾಡಿಕೊಂಡು ಸಂಪ್ರದಾಯದಂತೆ ಅವರು ಮನೆಗೆ ತೆಗೆದುಕೊಂಡು ಆ ಬಿಲ್ಲುಪತ್ರೆಯನ್ನು ಪೂಜಿಸಬೇಕಂತೆ ಇಲ್ಲಿನ ಪೂಜಾರರು, ಇಲ್ಲಿನ ಅರ್ಚಕರು ಹೇಳ್ತಾರೆ. ಇದನ್ನು ತೆಗೆದುಕೊಂಡು ಮನೆಗೆ ಹೋಗಿ ಪೂಜೆ ಮಾಡಬೇಕು ಅಂತ. ಇನ್ನೇನು ಗುಳಿಗುಳಿ ಶಂಕರಿ ಕಾರ್ಯಕ್ರಮ ಮುಗಿತಾ ಬರ್ತಾ ಇದೆ ವೀಕ್ಷಕರೇ. ಬನ್ನಿ ಮುಂದೆ ಹೋಗೋಣ. ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಭಕ್ತರು ತಮ್ಮ ಆಸೆಗಳು, ಆಕಾಂಕ್ಷೆಗಳು ಈಡೇರುತ್ತದೆ ಅಂತ ನಂಬಿ ಆ ಬಿಲ್ಲುಪತ್ರೆಯನ್ನು ಇದರ ಮೇಲೆ ಇಟ್ಟು, ಈಶ್ವರ ಮೇಲೆ ಇಟ್ಟು ಎಲ್ಲರೂ ಪೂಜಿಸ್ತಾರೆ. ಅದೇ ಇಲ್ಲಿನ ಗುಳಿಗುಳಿ ಶಂಕರಯ್ಯ ಒಂದು ಪವಾಡ. ಇಲ್ಲಿಗೆ ತ್ರಿವೇಣಿ ಶಿವಸಂಗಮ ಮುಗಿಯುತ್ತದೆ ವೀಕ್ಷಕರೇ. ತ್ರಿವೇಣಿ ಸಂಗಮ ಅಂದರೆ 3 ಕ್ಷೇತ್ರಗಳಲ್ಲಿ ದರ್ಶನವಾಗುವಂತಹ ಸಂದರ್ಭಕ್ಕೆ ತ್ರಿವೇಣಿ ಸಂಗಮ. ಈಗ ನಮ್ಮ ತ್ರಿವೇಣಿ ಶಿವಸಂಗಮ ಮುಗಿತಾ ಬಂತು ನಮ್ಮ ಕಾರ್ಯಕ್ರಮ.
ಮುಂದೆ ಗುಳಿಗುಳಿ ಶಂಕರ ದೇವಸ್ಥಾನ ಮತ್ತು ಹಾಗೂ ಭೂತಪ್ಪ ದೇವಸ್ಥಾನ ತೋರಿಸ್ಬಿಟ್ಟು ನಿಮಗೆ ಇಲ್ಲೇ ಇದೆ. ಗುಳಿಗುಳಿ ಶಂಕರಿಯಲ್ಲಿ ದೇವಸ್ಥಾನ ಕ್ಷೇತ್ರದಲ್ಲೇ ಇದೆ ಅದು. ಅದನ್ನು ಸ್ವಲ್ಪ ನೋಡಿಕೊಂಡು ನಾವು ಮುಂದೆ ಸಾಗೋಣ. ಬನ್ನಿ ಗೆಳೆಯರೆ. ಇಲ್ಲೇ ಗುಳಿಗುಳಿ ಶಂಕರ ಕ್ಷೇತ್ರದಲ್ಲಿ ಭೂತಪ್ಪನ ದೇವಸ್ಥಾನ ಕೂಡ ಇದೆ. ಯಾರನ್ನ ಹರಕೆ ಕಟ್ಕೊಳೋರು, ಹರಕೆ ಸಲ್ಲಿಸೋರು ಇಲ್ಲಿ ಬೇಕಾದ್ರೂ ಕೂಡ ಹರಕೆನ ಸಲ್ಲಿಸ್ಬೋದು. ಇದೇ ನೋಡಿ ಭೂತಪ್ಪನ ದೇವಸ್ಥಾನ. ವೀಕ್ಷಕರೇ, ಹೊರಾಂಗಣ ಗುಳಿಗುಳಿ ಶಂಕರ ದೇವಸ್ಥಾನದ ಆವರಣ ಇನ್ನು ಮುಗೀತು. ಈ ಕಾರ್ಯಕ್ರಮ. ಜೈ ಗುಳಿಗುಳೇಶ್ವರ. ನಮಸ್ತೆ.